ರಾತ್ರಿ ಒಳಗಡೆ ಕೊಟ್ಬಿಡ್ತೀನಿ ನಿಂತ್ಕೊಂಡು ಕುತ್ಕೊಂಡು ಎದ್ದೇಳಕ್ ಆಗ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಬಂದು ಯಾವ ವಿಡಿಯೋ ಅಂತ ಗೊತ್ತಾ? ಕೆಲವರು ಸಬ್ಸ್ಕ್ರೈಬರ್ಸು ನನಗೆ ಕಮೆಂಟ್ ಮಾಡ್ತಾ ಇದ್ರು, ಆಶಕ್ಕೆ ನಾವು ಫ್ರ್ಯಾಂಕ್ ಮಾಡಿ ಅಂತ. ಖಂಡಿತ ಇವತ್ತು ಅವಳನ್ನ ಫ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಟ್ರೈ ಮಾಡ್ತಾ ಇದ್ದೀನಿ. ಯಾವುದರಲ್ಲಿ ಅವಳು ಫ್ರ್ಯಾಂಕ್ ಆಗ್ತಾಳೆ ಅವಾಗ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲೆಲ್ಲಾದರೂ ಕ್ಯಾಮ್ರಾ ಇಟ್ಬಿಟ್ಟು ಅವಳಿಗೆ ನಾನು ಮಾತಾಡ್ತೀನಿ ಹಂಗೆ ಹಿಂಗೆ ಅಂದರೆ ಅವಳು ಡೌಟ್ ಪಟ್ಬಿಡ್ತಾಳೆ. ಹಂಗಾಗಿ ಯಾವ ಥರ ನನಗೆ ಸಾಧ್ಯ ಹೋಗುತ್ತೆ ಟ್ರೈ ಮಾಡ್ತಾನೆ ಇದ್ದೀನಿ ಎವ್ರಿಡೇನು ಅವಳನ್ನ ಫ್ರ್ಯಾಂಕ್ ಮಾಡೋದಕ್ಕೋಸ್ಕರ. ಇವತ್ತು ಕೂಡ ಹಂಗೆ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತೇಳಿ. ಬನ್ನಿ, ನಾನು ಅವಳ ಜೊತೆ ಯಾವ ಥರ ಒಂದು ಫ್ರ್ಯಾಂಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫ್ರ್ಯಾಂಕ್ ಆಗ್ತಾಳೆ ಇಲ್ಲ ನೋಡೋಣ, ಓಕೆನಾ? ಕುಗು, ಏನು ತಿಂಡಿ ಮಾಡಲಿ? ತಿಂಡಿ ಏನು ತರಕಾರಿ ಇದೆ? ತರಕಾರಿ ಬಂದು ಬೀಟ್ರೋಟ್, ಕ್ಯಾರೆಟ್, ಬೀನ್ಸ್, ಹಾಗೆ ಮೂಲಂಗಿ, ಬದನೆಕಾಯಿ ಅಷ್ಟೇ ಇರೋದು. ಎಲೆಕೋಸು ಇದೆ. ಕ್ಯಾಬೇಜ್ ಎಲ್ಲ ತಂದಿಲ್ಲ ನಾನು. ಕ್ಯಾಬೇಜ್ ಅಂದರೆ ಗೆಡ್ಡೆಕೋಸಿನ ಕ್ಯಾಬೇಜ್ ಇದೆ. ಪಲಾವ್ ಮಾಡ್ಲಾ ಏನು ಪೊಂಗಲ್ ಮಾಡ್ಲಾ? ಚೆನ್ನಾಗಿರುತ್ತೆ. ಪೊಂಗಲ್ ಮಾಡು. ಪೊಂಗಲ್ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಇದು ಮೊಟ್ಟೆ ಆಯ್ತಾ? ಆಯ್ತು. ಮೊಟ್ಟೆ ಎಷ್ಟು? 2 ಮೊಟ್ಟೆ ಹಾಕ್ಬಿಟ್ಟು ಅದು ಎಲೆಕೋಸು ಸಣ್ಣಗೆ ಅದೇನು ಬೋಂಡ ಮಾಡೋಕ್ಕೆ ಎಷ್ಟಲ್ಲ ಅದು ಅದ್ರ ಜಾರ್ನಾಗೆ ಆ ಥರ ಹಿಂಗೆ ಅಂದ್ಬಿಟ್ಟು ಅದು ಹಾಕ್ಬಿಟ್ಟು ಇದು ಮಾಡು, ಚೆನ್ನಾಗಿರುತ್ತೆ. ಎಗ್ ರೈಸ್, ಮೊಟ್ಟೆ ಹಾಕಿ ಎಗ್ ರೈಸ್ ಮಾಡಲಾ? ನಿಂಗೆ ಪೊಂಗಲ್ ತಿನ್ನಂಗಾಗೈತಾ? ಇಲ್ಲ, ನೀನೇನು ಹೇಳ್ತೀನಿ ಅದೇ ಎಗ್ ರೈಸ್ ತಿನ್ನೋಣ ಅಂತ ಮಾಡ್ಲಾ. ಎಗ್ ರೈಸಾ? ಬೇಗ ಎಗ್ ರೈಸ್ ಕ್ವಿಕ್ಕಾಗಿ ಆಗ್ಬಿಡುತ್ತೆ. ಅನ್ನ ಮಾಡ್ಕೊಂಡು ಒಗ್ಗರಣೆ ಹಾಕ್ಬಿಟ್ರೆ ಆಗೋಯ್ತು. ಅನ್ನ ಮಾಡಿ ಒಗ್ಗರಣೆ ಹಾಕೋದು ಬೇಗ. ಅದನ್ನ ಮಾಡ್ಬಿಟ್ಟು ನನಗೆ ತುಂಬ ಕೆಲಸ ಇದೆ. ಏನು? ಬಟ್ಟೆ ವಾಶ್ ಮಾಡಬೇಕು. ಹಾಗೆ ಅದನ್ನು ಇವತ್ತು ಕಿಂಡಿ ವಿಡಿಯೋ ಮಾಡ್ತಿದ್ದೀವಿ ಗಾಯ್ಸ್. ನೀವು ತುಂಬಾ ವೆಯ್ಟ್ ಮಾಡ್ತಿದ್ರಲ್ಲ, ಕಾಣ್ತಾ ಇದ್ದೀನಿ ನಾನು. ಕಾಣ್ತಾ ಇದೆ. ಕೂಗು ದಿನ ಸ್ನಾನ ಆಗಿಲ್ಲ, ಅದೇ ಬಟ್ಟೆಲಿ ಇದ್ದಾಳೆ ಫ್ರೆಂಡ್ಸ್. ಇವಾಗ ಎದ್ದಳು ಹಾಸ್ಕೆ ಅಂತ ನೋಡಿ. ಇಲ್ಲಿ 10 ಗಂಟೆಗೆ ಕೂಗುವರಿ 10 ಗಂಟೆಗೆ ಎದ್ದಿದ್ದೀನ. ಈಗ ಎದ್ದಲ್ಲ ಕಂಡಿದ್ದಲ್ಲ ಎಷ್ಟೊತ್ತು ಸುಮ್ಮನೆ ಉಳ್ಕೊಂಡಿದ್ದು ನಾನು. ಒಟ್ಟಂಗೆ ಆ ಟಾಸ್ಕ್ ಎದ್ದುತ್ತಾನೆ. ನೆಕ್ಸ್ಟ್ ಏನು ಹೋಗಿ ಏನಿಲ್ಲ, ಇವಾಗ ಹೋಗ್ಬಿಟ್ಟು ಫಟಾಫಟ್ ಅಂತ ಅರ್ಧ ಗಂಟೆ ಒಳಗೆ ತಿಂಡಿ ಆಗ್ಬಿಟ್ಟು ನಾನು ಬಟ್ಟೆ ತೊಳಕ್ಕೆ ಹೋಗ್ಬೇಕು. ಬಟ್ಟೆ ಎಷ್ಟೊತ್ತಾಗುತ್ತೆ? ಫಸ್ಟ್ ವಿಡಿಯೋ ಮಾಡಿ ನೆಕ್ಸ್ಟ್ ಬಟ್ಟೆನ ನೆನಾಕ್ಬಿಡು. ಒಂದು ಕೆಲಸ ಮಾಡು, ನಾವು ವಿಡಿಯೋಸ್ ಮಾಡೋಷ್ಟು ಚೆನ್ನಾಗಿ ನೆನ್ಕಂತ ಬೇಗ ಹೋಗ್ಬಿಟ್ಟು ಒಣಗಿ ಹಾಕ್ಬೋದು. ಆಯ್ತು, ಹೋಗ್ಬಿಟ್ಟು ಬೇಗ ಅನ್ನ ಮಾಡಿಬಿಟ್ಟು ಏನು ಅಂತಂದ್ರೆ ಒಗ್ಗಡೆ ಹಾಕ್ಬಿಡ್ತೀವಿ. ಎಲೆಕೋಸಿದೆಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದೆಲ್ಲ ಮಿಕ್ಸಿಗೆ ಅದು ಚೆನ್ನಾಗಿರುತ್ತಲ್ಲ. 2 ಮೊಟ್ಟೆ ಹಾಕ್ಬಿಟ್ಟು ಎಗ್ ರೈಸ್ ಮಾಡಿ ತುಂಬ ದಿನ ಆಗಿದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಎಗ್ ರೈಸ್ ಎಲ್ರಿಗೂ ಗೊತ್ತಿದೆ, ಆದ್ರೂ ಕೂಡ ಸ್ವಲ್ಪ ರ್ಯಾಂಡಮ್ ಒಂಚೂರು ನಿಮಗೆ ಟಚ್ ಅಪ್ ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ, ಓಕೆನಾ? ಅದರಲ್ಲಿ ಸಮಥಿಂಗ್ ಸ್ಪೆಷಲ್ ಅಂದರೆ ಇವತ್ತು ಎಲೆಕೋಸು ಹಾಕಿ ಮಾಡ್ತಾರೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲೈಟ್ ಹಾಕೋ ಹೋಗಿ. ಏನಾಯ್ತು? ಮತ್ತೇನೋ ಓ ಮೈ ಗಾಡ್ ಅಂತಿದ್ದಲ್ಲ ಹೋಗಿ. ಚಪಾತಿನಾ? ನಾನು ಮುಖ ತೊಳೆದಿಲ್ಲ, ಹಲ್ಲುಜ್ಜಿಲ್ಲ, ತಿನ್ನೋಕೆ ನಂಗೆ ಇಷ್ಟ ಆಗಲ್ಲ ಹೋಗಿ. ಅಲ್ಲ ಗೈಸ್ ಎಷ್ಟಿದೆ ಚಪಾತಿ? ತಿನ್ನಲ್ಲ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಇದು ಅಲ್ಲೂ ಹಚ್ಚಿಲ್ಲ, ನಾನು ಮಾಡ್ಕೊಂಡು ಪಾತ್ರೆ ತೊಳೆದು ತಿಂದು ಕಟ್ಟಾಗಿರ್ತೀನ. ಹಂಗೆ ನಾವು ಅಭ್ಯಾಸ ಆಗ್ಬೇಕಷ್ಟೇ. ನಮ್ಮ ಕೂಕು ಬರೀ ಏನು ಮಾಡ್ತಿದ್ದೆ ಬನ್ನಿ ನೋಡೋಣ ಅವ್ರ ಕಡೆ.
ಆಗಿದ್ದು ಫ್ರೆಂಡ್ಸ್. ಅವಳು ಎದುರ್ಸೋಕ್ಕಾಗಲ್ಲ, ಅವಳು ಎದುರ್ಸೋದಕ್ಕಾಗಿದ್ದಿದೆ ಈ ಥರ ಮಾತ್ರ. ಯಾಕಂದರೆ ಯಾರೋ ಹೇಳಿದರು ಆಶಂಗೆ ಫ್ರ್ಯಾಂಕ್ ಮಾಡಿ, ಕೂಗುಗೆ ಫ್ರ್ಯಾಂಕ್ ಮಾಡಿ ಅಂತ ಹೇಳಿ. ಅವಳು ನಮ್ಮ ಬಚ್ಚಿಕೊಂಡ್ರೆ ಅದೇ ಗೊತ್ತಲ್ಲ ಬಚ್ಚಿಕೊಂಡಿದ್ದೀವಿ ಅಂತ ಗೊತ್ತಾಗುತ್ತಲ್ಲ, ಅವ್ಳು ಬರೋದಿಲ್ಲ. ಅದಕ್ಕೋಸ್ಕರ ನಾನೇ ಮಾಡಿದ್ರು. ಅವಳು ನಿಂತಿದ್ಲಲ್ಲ ಹೇಗಾಡ್ತಾವೆ ಎಲ್ಲ ಹೋಗ್ಬಿಟ್ಟು ಅದೇ ಹೆಂಗೆ ನಾವು ಫ್ರ್ಯಾಂಕ್ ಮಾಡಿದ್ದು ಕೂಗುಗೆ. ಹೆಂಗೆ ನಾವು ನಿನ್ನ ಫ್ರ್ಯಾಂಕ್ ಮಾಡಿದ್ದು? ಫ್ರ್ಯಾಂಕ್ ಆಗಿದೆ ಆಗಿದ್ದಾಳೆ ಒಂದಿದ್ಲು ಅಂದ ಇಲ್ಲ ಹೇಳಿ ಗೊತ್ತಾದ್ರು ಬಿಸಿಲಿಗೆ ಯಾರೋ ಹಿಂದೆ ಬರ್ತಾವ್ರೆ. ಇಲ್ಲ ಫ್ರೆಂಡ್ಸ್, ಅದು ಹೆಂಗೆ ಎದುರ್ಕೊಳಕ್ಕಾಗುತ್ತೆ? ಹೆಂಗೆ ಎದುರ್ಕೊಳಕ್ಕಾಗುತ್ತೆ? ಇದೆಲ್ಲ ಒಂದು ಫ್ರ್ಯಾಂಕಾ ಕ್ಲೈನ್ಸ್? ಇದೊಂದು ಫ್ರ್ಯಾಂಕಾ? ನೀನು ಕೋಪರೇಟ್ ಅವಳಿಗೆ ಗೊತ್ತಿದ್ದು ಗೊತ್ತಿಲ್ಲದಂಗಿದ್ರೆ ಅಕಸ್ಮಾತ್ ಅವಳಿಗೆ ನೀರು ಕುಡಿಯೋಂಗಾಗುತ್ತೆ. ಅದೇ ಗತ್ತೆ ಬರೋಲ್ಲ. ಅವಳು ಬಚ್ಚಿಕೊಂಡಿದ್ದಾಳೆ ಅಂತ ಅವಳಿಗೆ ಒಂದು ಸುಳು ಸಿಕ್ತು ಅಂದರೆ ಅವಳು ಏನು ಮಾಡ್ತಾಳೆ ಅಂದರೆ ಒಳಗೆ ಬರೋದಿಲ್ಲ. ಅವಳು ನಾನು ಬಚ್ಚಿಕೊಂಡು ಕಾಯ್ತಾ ಇರ್ತೀನಿ, ಅದಕ್ಕದು ನಾವು ಸುಮ್ಕೋಬೇಕು ಅಷ್ಟು. ಈ ಥರ ಹೊಡೆದು ಯಾರು ಫ್ರ್ಯಾಂಕ್ ಆಗ್ತಾರೆ ಫ್ರೆಂಡ್ಸ್? ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಬೇಕು ಇಲ್ಲೇ ಕುತ್ಕೊಂಡು ಫ್ರ್ಯಾಂಕ್ ಮಾಡ್ತಾರೆ ಅಂದರೆ ಬರೋದೇ ಇಲ್ಲ. ಆ ಥರ ಮಾಡಿದ್ರೆ ಹೆಂಗೆ ನಾವು ಮಾಡೋಕ್ಕಾಗುತ್ತೆ? ಇವಳು ಕರ್ತವ್ಯ ಮಾಡಿರ್ತಾರೆ. ಇವಳು ಕರ್ತವ್ಯ ಏನಿರುತ್ತೆ, ನೀರು ಕುಡಿಯೋದು ಕಾಫಿ ಕುಡಿಯೋದು ಅದೆಲ್ಲ ಇವಳು ಮಾಡ್ಕೋಬೇಕು ತಾನೆ 10 ಗಂಟೆಗೆ. ನಾವು ಯಾವ್ದ್ರಾಗ ಒಂದು ಫ್ರ್ಯಾಂಕ್ ಮಾಡ್ತೀವಿ. ಅದಕ್ಕೆ ಇವಳು ಬಚ್ಚಿ ಕಡಿದಾಳೆ ಅಥವಾ ಏನೋ ಮಾಡ್ತಿದ್ದಾಳೆ ನಂಗೆ ಫ್ರ್ಯಾಂಕ್ ಮಾಡೋದಕ್ಕೆ ಅಂತ ಇವಳು ಗೆಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಈ ಥರ ಫ್ರ್ಯಾಂಕ್ ಮಾಡಿದ್ದು. ಹೆಂಗೆ ನಾವು ಫ್ರೆಂಡ್ಸ್ ಗೆದ್ದೆ ನಾನು. ಇವಳು ಫ್ರ್ಯಾಂಕ್ ಮಾಡ್ಬಿಟ್ಟು ಇವಳು ಭಾಳ ದಿನದ ಫ್ರ್ಯಾಂಕ್ 8 ತಿಂಗಳಿಂದ ಫ್ರ್ಯಾಂಕ್ ಆಗ್ತಿರಲಿಲ್ಲ ಫ್ರೆಂಡ್ಸ್. ಇವ್ದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ನಾಯಿ ಮರಿ ತಿಂತಾ ಇರೋದನ್ನ ನೋಡಿ ಫ್ರೆಂಡ್ಸ್. ರೊಟ್ಟಿ ತಿಂತಾ ಇದೆ ನಾಯಿ ಮರಿ ರೊಟ್ಟಿ ತಿಂತಾ ಇದೆ. ನಾಯಿ ಮರಿ ಗಟ್ಟಿ ಇದೆಯಾ ರೊಟ್ಟಿ ಫ್ರೆಂಡ್ಸ್? ನಾಯಿ ಮರಿಗೆ ರೊಟ್ಟಿ ಒಣಸ್ಕೊಂಡು ತಿಂತಾ ಇನ್ನೂ ಗಟ್ಟಿ ಆಗುತ್ತೆ ಅದು ನಾಯಿ ಮರಿಗೆ. ಫ್ರೆಂಡ್ಸ್ ಇವಳು ಏನು ಮಾಡ್ತಾ ಗೊತ್ತಾ, ಆಗಲೇ ಏನು ಮಾಡ್ತಾರೆ, ನಾನು ಅಕ್ಕಿ ಇಕ್ತಾ ಇದ್ನ, ಅಕ್ಕಿ ಇಕ್ಬೇಕಾದ್ರೆ ಬಂದುಬಿಟ್ಟು ಅದೆರಡು ಅಕ್ಕಿ ಕಾಳು ತಗೊಂಬಿಟ್ಟು ಯಾವಾಗಲೂ ಹಾಕಂತ ಇರ್ತಾಳೆ. ಅಕ್ಕಿರೋ ಟೈಮ್ ಬಡ್ ನಾಯ್ಕುನಿ ಓಡೋದಂಗೆ ಓಡೋತಾಳೆ. ಬಟ್ ಬಂದುಬಿಟ್ಟು ಅಕ್ಕಿ ತಗೊಂಡು ಬೈಕ್ ಹಾಕಂತಾಳೆ. ಆಮೇಲೆ ಅಷ್ಟರಲ್ಲಿ ಚಪಾತಿ ತಿನ್ನೆ ಓಡಾಡ್ಕೊಂಡು ತಿನ್ಬೋದು ಅಂತ ನಾನು ಬೇಡಪ್ಪ ಅಲ್ಲಿ ತಿಕ್ಕಿಲ್ಲ ಅಂತಂದ. ಅದಕ್ಕಿದು ನಾನು ಹೇಳಿದೆ ಅಲ್ಲಿ ತಿಕ್ಕಿಲ್ಲ ಅಂದರೆ ಅಕ್ಕಿ ತಿನ್ಬೋದು, ಅಲ್ಲಿ ತಿಕ್ಕಿಲ್ಲ ಅಂತಂದರೆ ಚಪಾತಿ ತಿನ್ನೋಕ್ಕಾಗಲ್ವಾ ಅಂತಂದರೆ ಅಂತ ನಗ್ತಾಳೆ. ಅವಾಗ ಕೊಟ್ಟಿದ್ದಕ್ಕೆ ತಿಂತಾ ಇದ್ದಾಳೆ. ಯಾವಾಗಲೂ ಹಿಂಗೆ ಮಾಡ್ತಾಳೆ. ಅಕ್ಕಿನಾದರೆ ಬಾಯಿ ತೊಳ್ದಂಗೆ ಅಲ್ಲಿ ತಿಂದಂಗೆ ತಿನ್ಬೋದಂತೆ. ಚಪಾತಿ ಕೊಟ್ಟರೆ ತಿನ್ನಲ್ವಂತ. ಯಾಕೆ ಅಲ್ಲಿ ತಿಕ್ಕಿಲ್ಲ ನಾನು ಸ್ನಾನ ಮಾಡಿಲ್ಲ ಅಂತ ಲೆಕ್ಕ ಹಾಕ್ತಾಳೆ. ಕುಕುವರಿ ಹೆಂಗೆ ನೀನು ಫ್ರ್ಯಾಂಕ್ ಮಾಡಿದ್ದು? ನೀನು ಫ್ರ್ಯಾಂಕ್ ಆದ ಯಾವತ್ತು? ಫ್ರ್ಯಾಂಕ್ ಏನದು ಬಾಳಂಗೋಚಿ ಕೃಷ್ಣಿಂಗ್ ಲೆಮನ್ ಗ್ರೇಡ್ ಇಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಕೂಕು ಮರಿ ನೋಡಿ ಆಟ ಆಡೋದು. ಅಯ್ಯೋ ನಾ ಬಿದ್ಬಿಡಿದ್ರೆ ಬೀಳ್ತಿದೆ ನೋಡಿ ಇವಳನ್ನ ಬೀಳಿಸ್ಬಿಟ್ಲು ಬಂದು ಕತೆ. ಅಲ್ಲ ಫ್ರೆಂಡ್ ಹಂಗ ಕುತ್ಕೊಳ್ಳೋ ಜೋಕ ಮೇಲೆ ನಾನು ದಬ್ಬತ್ತ ಬಿದ್ದೆ. ನಾನು ಕುತ್ಕೊಂಡು 5-10 ನಿಮಿಷ ಆಮೇಲೆ ಬೀಳೋದ. ಅಮ್ಮ ತಾಯಿ ಕಾಲ್ ತಗೋದು ಇದ್ರದ್ದು ಗೊತ್ತಾಗಲಿಲ್ಲ ನಿಂಗೆ? ನಿಜ ಸುಳ್ಳು ಹೇಳ್ತಾರೆ ನಿಂಗೆ? ಸುಳ್ಳು ಹೇಳ್ತಿದ್ದೆ ನಿಜವಾಗ್ಲೂ ಅದು ತಗುಲ್ತದು ಹಿಂಗೆ ಹೆಂಗೆ ಕೂತಿದ್ಲು ಗೊತ್ತಾ ಫ್ರೆಂಡ್? ತಗುಲ್ತು. ನನಗೆ ಮೊದಲೇ ಭಾಳ ಕುತ್ಕೊಂಡು ಸೇರ್ದಂಗಿರುತ್ತೆ. ಆದರೆ ನೀನು ಹಂಗೆ ಕುತ್ಕೊಂಡು ಬಡಿತೈತೆ ನನಗದು ತಿರುಗಿಸ್ತಿಲ್ಲ. ಎದ್ರಕೊಂಡು ನನ್ನ ಸೊಂಟ ಸೇದೋಗೈತೆ ಕಡೆ ಫ್ರೆಂಡ್. ನೋಡಿ ಫ್ರೆಂಡ್ ನನ್ನ ಮೊದಲು ಸೊಂಟ ಸೊಂಟ ನಿಂತು ಅಡುಗೆ ಮಾಡಿ ಸಾಕಾಗಿ ಸೊಂಟ ಸೇದಂಗೆ ಆಗಿರುತ್ತೆ. ಗೊತ್ತಾಗಲ್ವ ನಿಂಗೆ? ಯಾಕೆ ಇಲ್ಲಪ್ಪ ನಾನು ಕೂತ್ಕೊಂಡು ಎಷ್ಟೊತ್ತಾಗ ದೇವ್ರಡಗು ನಿಜವೂ ಅಮ್ಮ ಬೆಳಿಗ್ಗೆ ಆಗಲೇ ನನಗೆ ಹೆಂಗಾಗಿ ಗೊತ್ತಾ? ನೀನು ಹೇಳಾಗ ಇದೆಲ್ಲ ಇದು ಮಾಡಬೇಡ. ಅವ್ನು ಕುಕ್ಕರ್ ಕುಗ್ತಿತ್ತಲ್ಲ ಅಲ್ಲ ಕುಕ್ಕರ್ ಕುಗ್ದು ಯಾರು ಆಫ್ ಮಾಡೋದು? ನನಗೆ ಸಡನ್ನಾಗಿ ಎದ್ದಕ್ಕೆ ಹೋಗ್ತಾರೆ. ಸೊಂಟ ಹಿಡ್ಕೊಂಡೈತೆ ನನಗೆ. ನಿಂಗೆ ಗೊತ್ತಾಗಲ್ವ ನಂಗೆ ಸೊಂಟ ಹಿಡ್ತೈತೆ ಅಂತ? ನನಗೆ ದೇವ್ರಣ್ಣಗೂ ನನಗೂ ಬೆಳಿಗ್ಗೆ ಹೆಂಗಾಯ್ತು ಗೊತ್ತಾ? ನನ್ನ ಸೊಂಟ ಬೆಳಿಗ್ಗೆ
ಅದು ಇವಾಗ ಈ ಸಡನ್ ಈಗ ತೊಳ್ಬಿಟ್ರೆ ಹೆಂಗೋಗುತ್ತೆ ಗೊತ್ತಾ? 30 ವರ್ಷದ ಮೇಲಾಗೈತೆ ನನಗೆ ಗೊತ್ತಾ? ನೋಡ್ಕೊಳ್ರಿ. ಓ 30 ವರ್ಷದ ಮೇಲಾದ್ಮೇಲೆ ನನಗೆ ಶಕ್ತಿ ಇಲ್ಲ. ನನಗಿವಾಗ ಎತ್ತಮ್ಮ ತಾಯಿ, ನನಗಿವಾಗ ಬಿದ್ದಿದ್ದೀನಿ, ಬೀಳ್ಸಿರೋದಲ್ಲ ಅಲ್ಲಿ ನೀನು. ಇವಾಗ ಎತ್ತಲ್ಲ ಅನ್ನ, ನಾನು ಹೋಗಿ ಒಗ್ಗರಣೆ ಹಾಕ್ಬೇಕಲ್ಲ, ನಿಂದೊಳಗೆ ಕತೆ. ಸೊಂಟ ಹೆಂಗೆ ಸೇರಿದ್ ಗೊತ್ತಾ ನನಗೆ? ನಾನು ಬೆಳಿಗ್ಗೆನೆ ಮಲ್ಕೊಳಕ್ಕಾಗಲ್ಲ, ನಿಂಗೆ ಗೊತ್ತಿಲ್ಲ, ನಾನು ಹೇಳ್ಕೊಳಲ್ಲ ಎಲ್ಲದನ್ನು. ಅದು ನನಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೀನು ಯಾವ ಥರ ನನಗೆ ಆಗಾಗಲಿ ಅಂತಾನೆ. ಎತ್ತನ ನನಗೇನೆ ಸ್ಟವ್ ಆಫ್ ಮಾಡಬೇಕು, ಬಾಯ್ಕೆ ಇಟ್ಕೋದನ್ನ ರೊಟ್ಟೆ. ಹೆಂಗೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್, ನೊಗ್ತಾಳಲ್ಲ ಫ್ರೆಂಡ್ಸ್, ಸೊಂಟ ಹಿಡ್ಕೊಂಡಿದ್ದೆ ನನಗೆ. ಯಾವ ಎಂತೊಳಗಿದ್ದಾಳೆ ನಾಯಿ, ರೊಟ್ಟಿ ಕಚ್ಕೊಂಡಿದ್ದೆ ಅವ್ನು ಕಚ್ಕೊಂಡ್ರೆ ನೋಡಿ. ಬೀಳ್ತೀಯಲ್ಲ ಗೊತ್ತಲ್ವ ನಿಂಗೆ? ಹೆಂಗೆ ನೋವಾಗುತ್ತೆ ಗೊತ್ತಾ ಫ್ರೆಂಡ್ಸ್? 30 ವರ್ಷ ಆದಮೇಲೆ ಸೊಂಟ ಹೆಂಗೆ ನೋವಾಗುತ್ತೆ ಗೊತ್ತಾ? ನೋಡಿ ಹುಡುಗಿ ಅರ್ಥನೇ ಆಗಲ್ಲ. ಎತ್ತಂದ್ರೆ ಇನ್ನೂ ಸ್ವಲ್ಪ ದಬ್ ಅಂತ ಬೀಳಿಸ್ತಾವಳೆ, ಬಿಡ್ತಾವಳೆ. ಇಲ್ಲ ನಕ್ಕೊಂಡು ನಾನು ಒಂದು ವಾರ ಎಷ್ಟು ತಕೊಂಡ್ಬಿಟ್ರೆ ಗೊತ್ತಾಗುತ್ತೆ ನಿನಗೆ. ಮಕ್ಕಳು ಹೋಗ ಸ್ಟವ್ ಆಫ್ ಮಾಡು. ಹೆಂಗ್ ಸೇರಿದ್ ಗೊತ್ತಾ ನನಗೆ? ಸಪೋರ್ಟ್ ಮಾಡ್ತೀನಿ. ಅಯ್ಯೋ ನೀನು ತಗುಲ್ತು ಕಣೆ, ನಮ್ಮವ್ವ ಕಾಲಿಗೆ ನಾನು ಬಿದ್ದೆ ಅಂತ ನಾನು ಬಿದ್ದೆ, ನಾನು ಭ್ರಮೆ ಒಳಗೆ. ನೀನು ಚೂರು ತಗುಲ್ತು, ಬಿದ್ದೆ ಅಂತ ಬಿದ್ದೆ. ಹಿಡ್ಕೊ, ಎತ್ತು ಬೇಗ, ಅದಕ್ಕೆ ಶಕ್ತಿ ಬಿಟ್ಟು ಎತ್ತು. ಎತ್ತ ಉಂಟ ಯಾವಳೆ ಇವಳು? ನನಗೆ ಹೆಂಗೆ ಬೀಳ್ಸ್ಬಿಟ್ಟಿದ್ಲು? ನಾನು ಬೀಳ್ಸಿಲ್ಲ ಗಾಯ್ಸ್. ಹೆಂಗ್ ಹಿಡ್ಕೊಳ್ಳೋದು ಗೊತ್ತಾ? ಕುತ್ಕೊಳ್ಳಿ. ಅಂದ್ರೆ ದಡೇರಂತ ಬೀಳಿಸ್ತಿಯಲ್ಲ, ಗೊತ್ತಾಗಲ್ವಾ ನಿಂಗೆ? ನಾನು ಬೀಳ್ಸಿಲ್ಲ ಗಾಯ್ಸ್, ನಾನು ಬೀಳ್ಸಿದ್ನಾ? ನಾನು ಮಾಮೂಲಿ ಚೇರ್ ಮೇಲೆ ಕುತ್ಕೊಂಡೆ. ನೀ ಯಾಕೆ ಸಡನ್ ಆಗಿ ಎದಕ್ಕಾಗಲ್ಲ, ಸಡನ್ ಆಗಿ ಇಳಿಯೋಕ್ಕಾಗಲ್ಲ ಗೊತ್ತಾ? ರಾತ್ರಿ ಹೊತ್ತು ಅದಕ್ಕೆ ಹೋಗ್ತೀನಲ್ಲ, ಅವಾಗ ಹೆಂಗ್ ಹಿಂಸೆ ಆಗುತ್ತೆ ಗೊತ್ತಾ? ಇಳ್ಬೇಕಾರೆ ಎಷ್ಟು ಒಂಚೂರೇನು ಅತ್ತೆ ತಳಬಿಟ್ಟು ಬಿದ್ದುಬಿಟ್ಟು ಸೊಂಟ ಇದಾಗ್ಬಿಡುತ್ತೆ. ಅದಕ್ಕೆ ನಾನು ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಬೇಕು, ಮೈಯಿಗೆ ಎಕ್ಸರ್ಸೈಸ್ ಮಾಡಿದರೆ ಶಕ್ತಿ ಬರುತ್ತೆ, ಮೈ ಸಡಿಲ ಆಗ್ತವೆ ಅಂತ ಹೇಳಿ ಡ್ಯಾನ್ಸ್ ಮಾಡಿದ್ರೆ ಬೆಟರ್ ಐತೆ, ಡ್ಯಾನ್ಸು ಬರುತ್ತೆ ವಿತ್ತು ಮೈ ಸಡಿಲಾಗುತ್ತೆ ಅಂತ ಹೇಳಿಲ್ವಾ? ಅಂತಂದ್ರೆ ನಾನೇನೋ ಕ್ಯಾಮ್ರಾ ಹಿಡ್ಕೊಂಡು ನಾನು ಮೊಬೈಲ್ ಹಿಡ್ಕೊಂಡು ಡಬ್ಬ ಅಂತ ಬುದ್ಬಿಟ್ಲು ಫ್ರೆಂಡ್ಸ್. ನಂಗೆ ಸರಿಯಾಗಿ ದೇವ್ರೆ, ಅದು ರೆಕಾರ್ಡ್ ಆಗೈತಿ. ಆ ಥರ ಉದ್ಬೇಡ, ನಾನು ಮಾಮೂಲಿ ಚೇರ್ ಕುತ್ಕೊಂಡೆ, ಆ ಸ್ವಲ್ಪ ಟಚ್ ಆಗೈತೆ, ಅದು ನೀವು ಬಿದ್ದೀಯಾ? ವಯಸ್ಸಾಗಿರೋ ಮುದುಕ್ರಿಗೆ ಹಂಗೇನೇ ಆಗೋದು. ನನಗೆಲ್ಲ ಹೇಳಿದ್ದು ಆಗಿರ್ತಾರಲ್ಲ ಅವ್ರಿಗೆ, ನಾನೇನ ಹೆಂಗಾಗೆ ಇದ್ದೀನಿ. ಬಟ್ ವಾ ದೇವ್ರೊಳಗಳು ಸೊಳಕ್ಕಂತೂ ನೀ ಯಾಕಂಗ್ ಬೀಳಕ್ ಹೋದೆ? ಚೇರ್ ಐತಂದ್ರೆ ಅಕ್ಕಪಕ್ಕ ನೋಡಿ ಗೊತ್ತಾ? ಎಕ್ಸಸೈಸ್ ಮಾಡ್ಬೇಕಿಲ್ಲ ಡ್ಯಾನ್ಸ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಹುಷಾರಾಗಿ ಓಡಾಡ್ಬೇಕು. ಸ್ವಲ್ಪ ಸ್ಕಿಡ್ ಆಗಿ ಇದಾಯ್ತು ಅಂದ್ರೆ ಅವರಿಗೆ ಸೇರಿದಂಗೆ ಇರುತ್ತೆ ಮೂಳೆ ಬೆನ್ನೆಲ್ಲ. ಅಲ್ಲ, ಅದು ಮೊದಲೇ ಅದು ಚೇರ್ ಅದು ಜೋಕಾಲಿ ಹತ್ತಿತ್ತ ರೊಟೇಟ್ ಆಗುತ್ತೆ ಗಾಯಸ್, ಆಯ್ತಾ? ಆ ರೊಟೇಟ್ ಆಗ್ಬೇಕಾರೆ ಅದು ನಮಗೂ ಕಂಟ್ರೋಲ್ ಸಿಗಲ್ಲ, ಹಿಂಗೆ ತಿರುಗ್ಬಿಡ್ತೈತೆ ಅದು. ನಮ್ಗೆ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಅಕ್ಕಪಕ್ಕ ನೋಡ್ಕೊಂಡು ನಿಂತ್ಕೋಬೇಕಮ್ಮ ನೀನು. ಎಡ್ಗಾರ ಸುಮ್ಮನೆ ನಿಧಾನ ಕುತ್ಕೊಂಡು ಸ್ವಲ್ಪ ಟಚ್ ಆಯ್ತು ಅಂದ್ಕೊಂಡೆ ನಾನು. ಕೆಳ ಬೀಳೋ ಥರನೇ ಟಚ್ ಆಗಲಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ ಅದು. ಆಶಾ ಬಿಡಿಸಿ ಬೇಗ ನಿಲ್ಸು, ನಾನು ಕರ್ಕೊಂಡು ಸ್ವಲ್ಪ ನಾನು ಸೊಂಟ ಸೇದು ಬಿಟ್ಟೈತೆ ನನಗೆ. ನಾವು ಒಳ್ಳಿದ್ರೆ ಸರ್ರಾಗಿ ಹಂಗಾಗುತ್ತೆ ಗೊತ್ತಾ ನನಗೆ. ಇವಾಗ ನಾನು ಅಡುಗೆ ಮಾಡ್ತೀನಿ, ಮಾಡಕ್ಕೆ ಬಿಡಿಸ್ತೀನಿ. ನೀನೇನಿಲ್ಲ, ಪಾತ್ರೆಗಳು ತೊಳ್ಕೊಡ್ತೀನಿ ಕ್ಯಾಮರಲ್ಲಿ ಇಟ್ಟು. ಬೇಡ ನೋಡಿ, ಕಷ್ಟಕ್ಕೆ ಸೇರ್ ಕಡೆ ನನಗೆ ಪಾತ್ರೆ ತೊಳಿತೀನಿ ಬಿಡು ನಾನು. ಏನಕ್ಕೆ ಅಲ್ಲಿ ನಿಲ್ಸು, ಕರ್ಕೊಂಡು ನನಗೆ ತಿರ್ಗೋಕಾಗ್ತಿಲ್ಲ ಬಡ್ಡ ನೋಡಿ ಗಾಯ್ಸ್. ಇಂಥ ತಲೆ ಸೊಂಟ ಇದೆ ಅಂತ ಹೇಳ್ತಾ ಇದಾರೆ, ಅದ್ರಲ್ಲೂ ಹೋಗಿ ಪಾತ್ರೆ ತೊಳಿಬೇಕಂತೆ. ನಾನೇ ತೊಳಿತೀನಿ ಅಂತ ಹೇಳ್ತಾ ಇಲ್ವಾ? ನಾನು ಅಡುಗೆ ಮಾಡ್ತೀನಿ, ಇವತ್ತು ಏನು ಮಾಡಕ್ಕೆ ಹೋಗ್ಬೇಡ, ಇವತ್ತೆಲ್ಲ ಫುಲ್ಲು. ಬೇಡ, ಟೈಮ್ ಆಗುತ್ತೆ. ಇನ್ನೊಂದು ವಿಡಿಯೋ ಬೇರೆ ಮಾಡೋದಕ್ಕೆ ಅಷ್ಟೊತ್ತಿಗೆ ಮಿಕ್ಸಿಗೆ ತರ್ಸ್ಕೊಂಡು ಪಾತ್ರೆ ಒಂಚೂರು ಜಲ್ದಿ ನಿನಗೆ ಅಡುಗೆ ಮಾಡ್ತೀನಿ. ಸ್ವಲ್ಪ ಕಮ್ಮಿ ಆದ ನಿಂದ ಕಡೆ ಸರಿ ಆಗ್ಬೋದು. ಅಲ್ಲಿ ನಿಲ್ಸು, ನಾನು ಕರ್ಕೊಂಡೋಗಿ ಒಂಚೂರು ನೆರೆಗೆ ಎದ್ದಳಕ್ಕೆ ಆಗ್ತಿಲ್ಲ. ನಾನು ಕುಕ್ಕರ್ಸ್ಕೊಂಡ್ರೆ ಹಿಂಗೆ ಸದ್ಯ ಹೋಗಿ ಅಲ್ಲಾಡಕ್ಕೆ ಹೋಗಿ ಹೆಂಗಾದ್ ಗೊತ್ತಾ? ನಂಗೆ ಫೋನ್ ತಗೊಳಕ್ಕಾಗಲ್ಲ, ಇರೋದ ಹಿಂಗೆ ನಿಲ್ಸಿ. ನಾನು ಅಲ್ಲಿ ಕರ್ಕೊಂಡೋಗಿ ಅಂದ್ರೆ ಪಾತ್ರೆ ತಿಕ್ಬಿಟ್ರೆ ಅಪ್ಪ ಒಗ್ಗಡೆ ಕೊಟ್ಬಿಡ್ತೀನಿ ನಿಂತ್ಕೊಂಡು.
ಕುತ್ಕೊಂಡೆದಳಕ್ ಆಗ್ತಿಲ್ಲ ನಂಗೆ ಹಂಗಾಗಿರೋದು ನಿಂತ್ಕೊಂಡೆ ಸುಮ್ನೆ ಎತ್ತಿನ ನಾನು ನಿಲ್ಸಲ್ಲಿ ಕರ್ಕೊಂಡೋಗಿ ಸಪೋರ್ಟಿಗೆ ಬೇಡ ಬೇಗ ಆಗಲ್ಲ ನೀನ್ ಮಾಡಕ್ ಹೋದ್ರೆ ಲೇಟ್ ಆಗುತ್ತೆ ಜಲ್ದಿ ಪಾತ್ರ ಕೊಟ್ಟು ನೀವು ನಿಲ್ಸ ನಾನು ಕರ್ಕೊಂಡೋಗಿ ಅಡ್ಗೆ ಮನೆಗೆ ಬೇಗ ನಾನು ವಿಡಿಯೋ ಮಾಡ್ಬೇಕು ನಾಳೆಗೂ ಸೊಂಡಿಗೆ ಬರೋ ಐತೆ ಅಮ್ಮ ಅವ್ರಿಗೆ ಹೇಳಿಲ್ಲ ಸೊಂಡಿಗೆ ಹೋಯ್ ಪ್ರೋಗ್ರಾಮ್ ಐತೆ ನಾನು ಬೇಗ ಬೇಗ ಕ್ಯೂರ ಸೊಂಡಿಗೆ ಹೋಯ್ತೆ ಆದ್ರೆ ಒಂದು ತಗೊಂಡೋಗ್ಬೇಕು ಬಿಸಿಲು ಚೆನ್ನಾಗೈತೆ ನಿಮ್ಗೆ ಒತ್ತಡಕ್ಕೆ ಆಗ್ತಿಲ್ಲ ಹೇಳಿದಷ್ಟು ನನ್ಗೆ ಅಡ್ಗಾಡಷ್ಟು ನೋವು ಆಗ್ತೈತೆ ನನಗೆ ಮತ್ತೆ ಮಕ್ಕಳ ನಿಲ್ಸು ನಾನು ಅಲ್ಲಿ ಅಡ್ಗೆ ಮನೆ ನಿಲ್ಸು ಕ್ಯಾಮ್ರಾ ಇಟ್ಟು ಪಾತ್ರ ಮಾಡ್ಕೊಡ್ತೀನಿ ಒಬ್ಬಳು ಹಾಕು ಎತ್ತಿಲ್ಲ ಎದ್ದಳಕ್ಕಾಗ್ತಿಲ್ಲ ಅಷ್ಟೇ ನಿಂತ್ಕೊಂಡ್ರೆ ಹೆಂಗ ಒಂಚೂರು ಹೆಜ್ಜೆ ಇಟ್ಕೊಂಡು ನೋಡ್ತೀವಿ ಕುತ್ಕೊಂಡ್ರೆ ಎದ್ದಳಕ್ಕಾಗಲ್ಲ ನಂಗೆ ಹಂಗೆ ಆಗಿದ್ದು ಆಗ್ಲೇ ಅಲ್ಲಿ ನೀನು ಅರ್ಧ ಹಂಗೆ ಅಲ್ಲಿ 2018 ವರ್ಷದಲ್ಲಿ ಕುತ್ಕೊಂಡು ಎದ್ದಳಕ್ಕಾಗಿರ್ಲಿಲ್ಲ ಆಧಾರ ಗೊತ್ತಾಗ್ತು ಇವನಿಗೆ ಮಲ್ಕ ಇವಾಗ ಪಾಲ ತೊಳೆದ್ರೆ ಅರ್ಜೆಂಟ್ ಏನೈತಿ ನಾನು ಪಾಲ ತೊಳೆದ್ಬಿಟ್ಟು ನಾವು ಒಬ್ಬನೇ ಹಾಕ್ತೀನಿ ಇಂದು ಮಾಡಿಲ್ವ ನಾನು ಎಗ್ ರೈಸು ಮಾಡ್ತೀನಿ ಬಿಡು ಎಷ್ಟೊತ್ತು ಮಾಡೋ ನಾನೇ ಹೆಚ್ಚಿಗೆ ಮಾಡ್ತೀನಿ ಒಂದೆರಡು ಹಸಿರುಗಾಯಿ ಒಂದು 4 ನಿನಗೆ ಬೇಗ ಮಾಡಕ್ಕೆ ಬೇಗ ಅಲ್ಲ 5 ನಿಮಿಷ 10:15ನಾ ಬೇಗ ಮಾಡ್ಬಿಡ್ತೀನಿ 10:42 ಗಾಯ್ಸ್ ಟೈಮು 10:42 11 ಗಂಟೆ ಅಷ್ಟಿಗೆ ಮಾಡಿದ್ವಿ ಅನ್ನ ಆಗೈತೆ ಒಗ್ಗರಣೆ ಹಾಕೋದು ಎಷ್ಟೊತ್ತಮ್ಮ ಬೆಟ್ಟು ಕುಂಡ್ರು ಹೋಗಿ ಸಟ್ಟು ಹೋಯ್ತು ನಾನು ಒಬ್ಳಿಗೆ ಹಿಂಗ್ ಬರೋಕ್ ಆಗ್ತಲ್ಲ ನನಗೆ ಫೋನ್ ಆಗಿಲ್ಲ ಬಿದ್ದು ಅಮ್ಮ ಹೆಂಗಿದಾರ ಹಂಗ್ ಬಿದ್ದುಬಿಟ್ರೆ ಹೆಂಗಾಗ ಗೊತ್ತಾ ಮೂಳೆ ಸೇದಂಗೆ ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂದ್ರೆ ನಿನ್ ಕತೆ ಹೆಂಗ್ ಹೇಳ್ತಾ ನೋಡ್ರಿ ಅಲ್ಲ ನಾನು ಅಷ್ಟು ಜೋರಾಗಿ ಮಾಡ್ಲಿಲ್ಲ ತಗೋದು ನೀನ್ ಮೈಟ್ ಕೈ ತಗ್ಲಿಲ್ಲ ಅದು ಕಂಬಿ ತಗ್ಲಿದ್ದು ನನಗೆ ಗೊತ್ತು ಇಲ್ಲಿ ತಗೋತು ಸರ್ರೆ ನನಗೆ ನಾನು ಯಪ್ಪ ಕೂದಿದ್ದು ಅಂತ ಬೈಕೆ ನಾನು ಲೂಸ್ ಬಿಟ್ಟಿದ್ದ ಮೈ ಡಬ್ಬಕತ್ತ ಬಿದ್ದೆ ನನ್ ಬೇಗ ತಿಂಡಿ ಮಾಡ್ತೀಯಾ ಕ್ವಶನ್ ಮಾಡ್ಬೇಕು ನೋಡ ಚಪಾತಿ ನಾಯಿ ತಿಂದಿಲ್ಲ ನೋಡಿ ಫ್ರೆಂಡ್ಸ್ ಚಪಾತಿ ನಾಯಿ ಬಿಟ್ಟೈತಿ ಈ ನಾಯಿ ಸುಮ್ಮನೆ ಆರಾಮ ಸುಮ್ಮನೆ ಆರಾಮ ಅಷ್ಟು ಹೋಗಿ ಅಡುಗೆ ಮಾಡ್ತೀನಿ ಅಷ್ಟು ರೋಗೋಸಲ ಇಲ್ಲಿ ಇದು ತಳ್ಳಿ ಬಟ್ಟ ಕೊಡ್ಲ ತಳ್ದಿ ಬಟ್ಟ ಕೊಡಿ ಹಿಂಗೆ ಬಾರಿಕೊಂಡ್ರು ಏನೂ ಆಗ್ಬಾರ್ದು ನಾ ಮಕ್ಕಳ ತಗ ಹಾಕ್ತೀವಿ ಬಿಡು ತಗೋಸಿಯ ಇಲ್ಲ ಇಲ್ಲ ಹೋಗುತ್ತೆ ತಗೋಸಿ ಹಿಂಗೆ ಜರಗಕ್ಕೂ ಬೇಗ ಬೇಗ ಮಾಡಿ ಮಿಕ್ಸ್ ಹಚ್ಚಲಾ ವೀಕ್ಸ್ ಬೇಡ ಆಮೇಲೆ ಹಚ್ಕೊಳ್ಳೋಂತ ನನಗೆ ಎದ್ದು ನಾನು ಹಚ್ಕೊಂತೀನಿ ಬಿಸಿ ಬಿಸಿ ನೀರು ಹಾಕೊಳ್ಳೋ ಸರಿಯಾಗಿ ಬೇಗ ವಿಡಿಯೋ ಮಾಡೋಣ ಸ್ವಲ್ಪ ಸುಧಾರಿಸ್ಕೊಂಡು ಬ್ಲಾಕ್ನ ಏನಾಯ್ತು ಅದು ಮಿಕ್ಸ್ ಬೇಡ ಇಲ್ಲ ಐತಿ ಈಗ ತಲ್ದಿ ಬೇಡ ಕೊಡ್ತೇನೆ ಮೊದಲೇ ಬೆನ್ನು ಸಿಗ್ತಾ ಹಚ್ಕೊಂತ ಬೇಗ ಮಾಡಿ ಬೇಗ ವಿಡಿಯೋ ಮಾಡುವ ಇದು ಉಪ್ಪು ಉಪ್ಪು ಬೇಡ ಉಪ್ಪು ಬಿಸಿ ಮಾಡಿಬಿಟ್ಟು ಶಾಖ ಕೊಡ್ಲಾ ಕಮ್ಮಿ ಆಗುತ್ತೆ ಬೇಡ ಸ್ವಲ್ಪ ಹಚ್ಕೊಂಡು ಅಲ್ವಾ ಕಮ್ಮಿ ಆಗ್ಬೋದು ನೋಡುವ ಉಪ್ಪಿಂದ ಆಮೇಲೆ ಬೇಕಿದ್ರೆ ಮಾಡೋಣ ನೀರು ಇಡ್ಬಿಟ್ಟು ಫ್ರಿಡ್ಜಾಗ ಇಟ್ಬಿಟ್ಟು ಪಾಲ ತೊಳೆದ್ಬಿಟ್ಟು ಅವಾಗ ಹಾಕ್ತೀನ ಲೈಟ್ ಆಫ್ ಮಾಡೋ ಹಾಂ ಮಕ್ ಇದ್ರಕಾಯಿ ಹಚ್ಚಿಲ್ಲ ಬೇಡ ಇವಾಗ ಅಡುಗೆ ಮಾಡೋದು ಫಸ್ಟ್ ಅಡುಗೆ ಮಾಡಿ ಮಕ್ಕಳು 10 ನಿಮಿಷ ಹಚ್ಕೊಂಡು ಆ ವಿಡಿಯೋ ಜೊತೆ ನೋಡು ಅಪ್ಲೋಡ್ ಮಾಡೋದು ಹಂಗೆ ಬರ್ಕೊಂಡಿಲ್ಲ ಚಿಕನ್ ಕಮ್ಮಿ ಆಯ್ತಾ ಸ್ವಲ್ಪ ಉಪ್ಪಿನ ಶಾಖ ಕೊಡ್ತೀನಿ ಬೇಡ ಅಂತೀಯ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಂಡು ಸುಧಾರಿಸ್ಕೊಂಡು ಆಮೇಲೆ ಸರಿಯಾಗದೆ ಹೋದರೆ ಉಪ್ಪಿನ ಶಾಖ ತಾಳು ನಕ್ ಪಾತ್ರೆ ಬಿಟ್ಟು ಆಯ್ತಾ ಮಾಡ್ಕೊಡ್ತೀನ ತಟ್ಟೆಗಳಿಲ್ಲ ಅವುಗಳನ್ನ ಹಾಕೋಕ್ಕೆ ಪಾತ್ರೆಗಳನ್ನ ಸೊಂಟ ಬೆನ್ನು ನೋಯ್ತೈತೆ ಬೆನ್ನು ನೋಯ್ತೈತೆ ನಾನು ಬಾತ್ರೂಮ್ಗೆ ಹೋಗ್ಬೇಕು ಏನಾಗ್ತೈತೆ ಬಾತ್ರೂಮ್ ನಡಿ ಹೋಗುವಂತ ಅಲ್ಲಿ ಕ್ಯಾಮ್ರಾ ಇಡು ನನ್ನ ಎಬ್ಬರು ಸಾಕು ನಿಧಾನ ನಡ್ಕೊಂಡು ಹೋಗ್ತೀನಿ
ಲೈಟಾಗಿ ಕಮ್ಮಿ ಆಗಲಿಲ್ವಾ? ಹಂಗೆ ಬೇರೆ ನೋಡ್ಕೊಂಡು ಹುಡ್ಕೋಬೇಕು. ದಬ್ಬಕ್ಕಂತ ಇದಕ್ಕಿದಂಗೆ ಬಿದ್ದರೆ ಸೇದಿರ್ತಾವಲ್ಲ, ಹಂಗೆ ಮುರ್ಕೊಂಡು ಹೋಗಿರ್ತಾವ ಗೊತ್ತಾ? ಗಾಯ್ಸ್ ನೋಡಿ, ಸುಮ್ಮನೆ ಸೈಡ್ ನಿಂತ್ಕೊಂಡಂಗೆ ಬಿದ್ದು ಹೆಂಗ್ ಮಾಡ್ಕೊಂಡ್ರೆ ಅದ್ರ ಕತೆ. ನನಗೆ ನಿಲ್ಲಿಸ್ಬೇಕು ಅಷ್ಟೇ, ಅವಾಗ ಒಳಗೆ ಹೋಗ್ತೀನಿ ನನಗೆ ಫೋರ್ಸಿಬಲಿ ನನಗೆ ಹುಷಾರು. ಹೆಂಗ್ ನಡ್ಕೊಂಡು ಹೋಗ್ತೀವಿ ಬಾತ್ರೂಮ್ವರೆಗೂ? ನಡ್ಕೊಂಡು ಹೋಗ್ತೀನಿ ಹೆಂಗೋ ಬೇಡ, ಇವಾಗ ನಿಧಾನ ಬರ್ತೀನಿ. ನಾನು ಕುತ್ಕೊಳಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ನಿಧಾನಕ್ಕೆ ಹೋಗ ಮಕ್ಕ. ಆಯ್ತು, ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ರೆ ತಿಂಡಿ ಆಗುತ್ತೆ. ಇವತ್ತಿನ ಸ್ವಲ್ಪ ನೆನೆಸಿ ಬ್ರಷ್ ಮಾಡಲಂತೆ. ನಿಧಾನ ಬೇರೆ ತಗೊಂಡು ಬೆನ್ನಿ ಬಿಕ್ಕೊಂಡ್ಬಿಟ್ಟಿದ್ರೆ ಬೆನ್ನು ಕೊಡ್ಲಾ? ತಲೆ ಕಟ್ಕೊಂತ ಕೊಡ್ಲಾ? ಬೇಕಿಲ್ಲ? ಬೇಡ, ಬೆಳ್ಳಿಗೆ ಸ್ವಲ್ಪ ದಪ್ಪ ಬೇಕು. ಇನ್ನೊಂದೇ ಕಟ್ಕೊಂತ ಹಿಂದೆಗಡೆ ತಲೆದಿಂದ ಕಟ್ಕೊಂಡ್ಬಿಟ್ಟು ಬಿಕ್ಕಂತೀಯ. ಬಿಕ್ಕಂದ್ರೆ ಅಲ್ಲ, ಹಂಗೆ ಸೇದಂಗೆ ಇರುತ್ತೆ, ಸ್ಟಿಲ್ಲಾಗಿರುತ್ತೆ ಅಂತ. ಹಂಗ ಕಡೆ ಇಡು ಇಡು ಉದ್ದದಕ್ಕೆ ಹಿಂಗೆ ಇಡ್ತೀನಿ, ಸೇದಂಗೆ ಇರುತ್ತೆ. ಹಂಗೆ ಕಡೆಗೆ ಕಡೆಗೆ. ಹಾಂ, ಕರೆಕ್ಟಾಯ್ತಾ? ಹಿಂಗೆ ಬಿಟ್ಕೊಂಡು ದೆಬ್ಬೆ ಥರ. ಅದೇ ಥರ ನಾಳೆ ದುಡ್ಡು ಕಟ್ತಾರೆ. ನೋಡಿ ಗಾಯ್ಸ್, ಮಮ್ಮಿ ಹಿಂಗೆ ನೋವು ಮಾಡ್ಕೊಂಡಿದ್ದಾರೆ. ಇಲ್ಲೈತಿ. ತಿಂಡಿ ರೆಡಿ ಆಯಿತು, ಬೇಡು ಬೇಕತ್ರ ತಿಂಡಿ ತಣ್ಣಗಾಕತ್ತೆ. ಬರ್ತೀನಿ ಕೈ. ತಿಂಡಿ, ದಿಸ್ ಇಸ್ ಫಾರ್ ಯು. ನಿಮ್ಮದು ಹೇಗಿದೆ ಹೇಳು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಎಷ್ಟು ಚೆನ್ನಾಗಿದ್ದೆ, ಬಟ್ಟೆ ಹಾಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಡ್ಯಾನ್ಸ್ ಮಾಡ್ಕೊಂಡು. ಇವಳಿಗೆ ಅಲ್ಲಿ ಹೋಗ್ಬಿಟ್ಟು ಮಾತಾಡಿಸಿ ಅಂತ ಅನ್ನೋಕೆ ಹೋಗ್ಬಿಟ್ಟು ಎಂಥ ಪರಿಸ್ಥಿತಿ ಬಂದಿದೆ. ನೋಡ್ಕೊಂಡು ನಿಂತ್ಕೋಬೇಕು ತಾನೆ ನೀನು, ಅದು ಬ್ಯಾಲೆನ್ಸ್ ಸಿಗಲ್ಲ. ಅದು ಫೇಸ್ ತೋರಿಸ್ಕೊಂಡು ಮಾತಾಡು. ನೋಡ್ಕೊಂಡು ನಿಂತ್ಕೋಬೇಕು ತಾನೆ, ಅದು ಬ್ಯಾಲೆನ್ಸ್ ಸಿಗಲ್ಲ. ಸರಿ, ಟೇಸ್ಟ್ ಮಾಡ್ತೀನಿ. ಬಿಸಿ ಬಿಸಿ ಈಗಿನ ಚೆನ್ನಾಗಿದೆ. ಒಂದು ಗಂಟೆ ಮುಂಚೆ ಅವ್ವ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತೆ, ಎದ್ದೇಳಕ್ಕಾಗದೆ ಹೋದ್ರೆ. ಓ, ಕಮ್ಮಿ ಆಗಲಿಲ್ವ ಹಂಗಾದ್ರೆ? ತಿಂಡಿ ತಿನ್ನೋದು ಟೇಸ್ಟ್ ಹೇಗಿದೆ ಹೇಳು.
ಚೆನ್ನಾಯ್ತಾ? ಉಪ್ಪು ಖಾರ ಹುಳಿ ಕಡಿತ ನಿಂಬೆಹಣ್ಣು ಹಾಕ್ತದೆ ಅಷ್ಟೇ. ನೀನು ಹಾಕೊಬೋದು. ಅದು ಕಲ್ಲು ಉಪ್ಪು ಅಳ್ತ ಸಿಗಲ್ದಂಗೆ, ಅದಕ್ಕೆ ನೋಡ್ಕೊಂಡು ಹೆಂಗೋ ಮಟ್ಟಿಗೆ ಕರೆಕ್ಟಾಯ್ತಾ? ತಿನ್ನ ಬಿಸಿ ಬಿಸಿದ ಹಾಕೊಂಬರ್ತೀರ. ನೀರು ತಂದು ಕೊಡ್ತೀವಿ. ನೀನು ಹಾಕಮ್ಮ. ಬೇಕಿರೋ ಕೇಳೋ ಅಂತ ಕೊಡ್ತೀನಿ. ಲೇಟ್ ಬರ್ರಿ. ಬರ್ತೀನಿ. ಆಯ್ತು ತಲೆ ಹಾಕ್ಬಿಡ್ತೀನಿ. ಕೋಕೋ ಸೊಂಟ ನೋವು, ಬೆನ್ನು ನೋವು. ಸೊಂಟ ನೋವು ಮಕ್ಕಬೇಕು. ಏನ್ ಮಾಡ್ತಾ ಇದ್ಯಾ? ಒಂದೆರಡು ಪಾತ್ರೆ ಒಂದೆರಡು ತಟ್ಟೆ ತೊಳ್ಕೊಡ್ತೀನಿ. ಅಲ್ಕೋ ನೀನು ಬರೋವರೆಗೂ ಉಳ್ಕೊಂತೀನಿ. ಹ್ಞೂ ಆಯ್ತು. ಇದಾನಿದೆ ಅಯ್ಯಪ್ಪ. ನೋಡಿದ್ರೆ ನನಗೆ ಶಕ್ತಿ ಬರುತ್ತೆ. ನಾವು ಹೊರಗೆ ಹೋಗ್ಬೇಕು. ಎಬ್ಬಿಸ್ಲಾ? ನೀನು ಬೇಗ ಬಟ್ಟೆ ಬೇಗ ಬೇಗ ವೀಡಿಯೋ ಮಾಡುವ. ನಿಧಾನಕ್ಕಿದ್ದೇಳು. ನಿಧಾನಕ್ಕಿದ್ದ ನಿಧಾನ. ನೋವುತ್ತರ ನೋಡಿ ಎಷ್ಟು ನಗ್ತಾರೋ ಗೊತ್ತಿಲ್ಲ. ಅಲ್ಲ ಎಲ್ಲಿಗೆ ಹೋಗ್ಬೇಕೀಗ ಈ ನೋವಲ್ಲೂ? ನಾವು ಹೊರಗೆ ಓಡಾಡ್ಬೇಕು. ಬೆನ್ನು ನಾವು ಸರಿ ಮಾಡ್ಕೋಬೇಕು. ನಾನು ನಿಧಾನ. ಲೈಟ್ ಹಾಕ್ತೀನಿ. ಈ ನೋವಲ್ಲೂ ಓಡಾಡ್ಬೇಕಾ ನೀನು? ಕತೆ ನಿಂದು. ಕುತ್ಕಂತೀಯಾ? ಪದೇ ಪದೇ ಯಪ್ಪ ದೇವ್ರೇ. ಓಡಾಡ್ಬೇಕ ನೋಡ್ಕೊಂಡೆ. ಹೆಂಗ ಅದು ಹಳ್ಳಾಡ್ಬಿಡ್ತು ಕಣ. ಹಿಡ್ಕೊಂಡು ಕುತ್ಕೊಂಡು ಆದ್ರೂ ಕುತ್ಕೊಳ್ಳೋಣ ಅಂತ ಹೋದ್ರೆ
ಅಂತೇಳಿ ಸರಿಯಾಗಿ ಆಗ್ಲಿಂದ ಅಡುಗೆ ಮಾಡೋಕೆ ಅನ್ನ ಮಾಡಿಟ್ಟು ಇವಳು ಇದೇ ಜಾಗದಲ್ಲಿ ಕರೆಯಕ್ಕೆ ಬಂದು ಹಾಂ ಹಂಗೇನೆ ಬಿದ್ದಿದ್ದೆ ಒಂದು ಯಾವ ಮಾಡ್ಕೊಂಡು ಅವಳಿಗೆ ಆಡಿಸ್ಬಿಟ್ಟೆ ಫ್ರ್ಯಾಂಕ್ ಮಾಡ್ಬಿಟ್ಟೆ. ಫ್ರ್ಯಾಂಕ್ ಆದೇನೆ ಫ್ರ್ಯಾಂಕ್ ಆದರೆ ನಾನು ಫ್ರ್ಯಾಂಕ್ ಆಗಿಲ್ಲ, ಅದು ಸುಮ್ಮನೆ ಅಂದ್ರೆ ಫ್ರಾಂಕಾ ಅಂದ್ಬಿಟ್ಲು. ಹಂಗೆ ಹೆಂಗೆ ಫ್ರಾಂಕ್ ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್. ಫ್ರಾಂಕ್ ಆದ್ಲು ಆದ್ರೆ ಫ್ರ್ಯಾಂಕ್ ಆದ್ರೆ ನಾನೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಗೈಸ್. ನನಗೆ ಗೊತ್ತಿಲ್ಲ ಮಿಕ್ಸ್ ಹೊಡೆತು ಪ್ರ್ಯಾಂಕ್ ಮಾಡ್ತೈತಮ್ಮ ಅಂತ. ಯಾಕಂದರೆ ಎಷ್ಟೊಂದು ಸತಿ ಇಲ್ಲೇ ಬಿದ್ದೈತೆ, ಇಲ್ಲೇ ಎದ್ದು ಕುಂತು ಮಾಡಿ ನೆನ್ನೆ ಮೇಕಪ್ ಮಾಡ್ಬೇಕಾದ್ರೆ ಕೂಡ ತಡಕ್ಕಂತ ತಡಕ್ಕಂತ ಇದ್ದೈತೆ. ಅವಾಗೇನು ಆಗ್ದಿರೋದು. ಈಗ ನಾನೇನು ಟಚ್ಚೇ ಆಗಿಲ್ಲ ಹೇಳ್ಬೇಕಂದ್ರೆ ಯಾರು ಕೂಡ ಬಿಸ್ನೆಸ್ ಹಾಡ್ಕೊ ಮಾಡಿ ಯಾಕೋ ಮಿಕ್ಸ್ ಹೊಡಿತೈತಲ್ಲ ಅಂತ. ಇವಾಗ ನಾನು ಮೋಸ್ಟ್ಲಿ ಮೊದಲೇ ಹೇಳ್ಬೇಕಾದ್ರೆ ಮಮ್ಮಿಗೆ ಮಾಡ್ಕೊಂಡಿದ್ದೆ ಐತೆ. ಮುಂಚೆಯಿಂದ ತುಂಬ ಸೊಂಟ ನೋವು ಕೈ ನೋವು ಥರ ಬಂದೇ ಬರುತ್ತೆ. ಮೋಸ್ಟ್ಲಿ ಇರ್ಬೋದೇನೋ. ಸುಮ್ಮನೆ ಯಾಕೆ ಪ್ರ್ಯಾಂಕ್ ಅಂತ ಅನ್ಕೊಳೋದು, ಸುಮ್ಮನೆ ಸನ್ಶೈನ್ ಮಾಡ್ಕೊಳೋದು ಬೇಡ. ರಿಯಲಾಗಿ ಆಗಿರ್ಬೋದು ಏನು ಕತ್ತೀವೋ ಸುಮ್ಮನೆ ಏನೇ ಅನ್ಕೊಳೋದು ನೋಡೋಣ. ಅಂದರೆ ನಾ ಪ್ರ್ಯಾಂಕ್ ಆಗಿಲ್ಲ ಆಗಿದ್ದಲ್ಲ ಫ್ರೆಂಡ್ಸ್. ಒಟ್ಟು ನನ್ನ ಸೇವೆ ಮಾಡಿರ್ತಾರೆ, ನಂಬಿರ್ತಾರೆ. ಹೌದು ತಾನೆ, ಒಟ್ಟು ಫ್ರ್ಯಾಂಕ್ ಆದಂಗೆ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ತಿಳಿಸಿ. ಓಕೆನಾ? ಇರಿ ನೀವು ಹೇಳಿ ಗೈಸ್, ಇದರಲ್ಲಿ ನಾನು ಪ್ರ್ಯಾಂಕ್ ಆದ್ನೋ ಇಲ್ವೋ ನೀವೇ ಕಮೆಂಟ್ ಮಾಡಿ. ಆಯಿತು. ನನ್ನ ಪ್ರಕಾರ ನಾನು ಆಗಿಲ್ಲ. ಈ ವಿಡಿಯೋ ನೋಡಿದಾಗ ನನ್ನ ಪರನೇ ಮಾತಾಡ್ತೀನಿ, ಮಮ್ಮಿ ಪರನೇ ಮಮ್ಮಿ ಮಾತಾಡ್ತಾರೆ. ಬಟ್ ನೀವು ಹೇಳಿ ಯಾರು ಪ್ರ್ಯಾಂಕ್ ಆದರೂ ಇಲ್ಲ ಅಂತ. ನೋಡಿ ಫ್ರೆಂಡ್, ಪ್ರ್ಯಾಂಕ್ ಆಗದೇನೆ ಇದೆಲ್ಲ ಕಟ್ಟಕ್ಕೆ ಸಾಧ್ಯನೋ ಫ್ರೆಂಡ್? ಅಷ್ಟು ನೋವು ಅಂತ ಅಂತಿದ್ರೆ ಏನು ಮಾಡೋಕ್ಕಾಗುತ್ತೆ ಗಾಯ್ಸ್. ಅದಕ್ಕೆ ನೋವು ಇರ್ಬೋದೇನೋ ನೋಡೋಣ. ನಂಬಿದಾಳಲ್ಲ ಫ್ರೆಂಡ್ಸ್, ಒಟ್ಟು ಪ್ರ್ಯಾಂಕ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಇವಾಗ ನಿಮಗೆ ನಾನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಒಳ್ಳೆ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಡಿ, ಹಾಗೆ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಕನ್ನಡ ದಿನ ಹಾರಸಿ ಬೆಳೆಸಿ ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ಅಂತ ಬೇಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ಬೋದು. ನಮ್ಮದು ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಹೇಗೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. ಆಯಿತು ನೋಡಿ ಗಾಯ್ಸ್, ಗೊತ್ತಿರಿ ಹೆಂಗ್ ಗುಡಕ್ಲಿ ಆಯ್ತಾನೆ. ಕತೆ ನೀವೇ ಹೇಳಿ ಗಾಯ್ಸ್, ಯಾರು ಪ್ರ್ಯಾಂಕ್ ಆದ್ರು ಅಂತ. ಅಂತೂ ಪ್ರ್ಯಾಂಕ್ ಆಗಿಲ್ಲ ಅಪ್ಪ. ಪ್ರ್ಯಾಂಕ್ ಮಾಡಿದ್ದು. ಓ ಮೈ ಗುಡ್ನೆಸ್. ಕಂದಮ್ಮ ಕಂದಮ್ಮ ಚಿನ್ನಾರಿ ಚಲಮ್ಮ ಜಲಾಲಿ ಜಲಾಲಿ ಜೋ. ಈ ಕಂದಮ್ಮ ನಿಂಗೆ ಇದು ಕೊಟ್ಟವಳೆ ಎಲ್ಲಿಗೆ ಪಯಣ. ಹೆಂಗೆ ನಾ ಪ್ರ್ಯಾಂಕ್ ಮಾಡಿದ್ದು, ಪ್ರ್ಯಾಂಕ್ ಮಾಡಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟೆ ಫ್ರೆಂಡ್ಸ್.
ಟ್ಯಾಗ್ ಮಾಡಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಿಮಗೆ. ಈ ಒಂದು ವಿಡಿಯೋ ನಿಮಗೋಸ್ಕರ.